ಮಮ್ಮಿ ಮಮ್ಮಿ ಏನು ಮಗಳೇ? ಚಳಿ ಆಗ್ತಿದೆ ಮಮ್ಮಿ. ಅಯ್ಯಯ್ಯೋ, ಜ್ವರ ಬಂದ್ಬಿಟ್ಟಿದೆಯಲ್ಲ. ಇವ್ರು ಬೇರೆ ಕುಡ್ದು ಎಲ್ಲಿ ಬಿದ್ದಿದ್ದಾರೋ ಏನೋ. ಫೋನ್ ಆದರೂ ಮಾಡಿ ನೋಡೋಣ. ಯಾವನ ಇಷ್ಟೊತ್ತಲ್ಲಿ ಏನೇ ರೀ, ಮಗುಗೆ ಹುಷಾರಿಲ್ಲ, ಬೇಗ ಬನ್ನಿ. ಹುಷಾರಿಲ್ಲ ಅಂದ್ರೆ ಇಬ್ರು ಎಲ್ಲಾರು ಹೋಗಿ ಸಾಯ್ರಿ. ನನಗೆ ಯಾಕೆ ಫೋನ್ ಮಾಡಿ ತಲೆ ತಿಂತಾ ಇದ್ದಿ? ಮಗಳೇ, ನಾನು ನಿಂಗೆ ರಾಗಿ ಗಂಜಿ ಕಾಯಿಸ್ಕೊಡ್ತೀನಿ. ಸರಿ ಮಮ್ಮಿ. ಗುಡ್ ಗರ್ಲ್. ಎದಳು ಮಗಳೇ, ಗಂಜಿ ಕುಡಿಯುವಂತೆ. ಲೇ, ಏನ ಮನೆಗೆ ಅರ್ಜೆಂಟಾಗಿ ಬರೋದಲ್ಲ? ಯಾಕೆ? ಯಾರಿಗೆ ಏನಾಯ್ತು? ರೀ, ಪುಟ್ಟಿಗೆ ಹುಷಾರಿಲ್ಲ, ನಡೀರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ. ನೀನೇ ಕರ್ಕೊಂಡೋಗೆ. ದುಡ್ಡಿದ್ರೆ ಕೊಡಿ, ನಾನೇ ಕರ್ಕೊಂಡೋಗಿ ತೋರಿಸ್ಕೊಂಡು ಕರ್ಕೊಬರ್ತೀನಿ. ಇವಾಗ ದುಡ್ಡಿಲ್ಲ, ನಾಳೆ ಕರ್ಕೊಂಡು ಹೋದ್ರಾಯ್ತು ಬಿಡು. ಅಷ್ಟ್ರಲ್ಲಿ ಏನು ಹಾಕಿಲ್ಲ. ರೀ, ಏನೇ? ಅದು ಮಗುಗೆ ಸ್ಕೂಲ್ ಫೀಸ್ ಕಟ್ಟಬೇಕಿತ್ತು, ಸ್ವಲ್ಪ ದುಡ್ಡಿದ್ರೆ ಕೊಡ್ತೀರಾ? ನಾಳೆ ಕಟ್ರಾಯ್ತು, ಹೋಗಲೇ. ಯಾವಾಗ ನೋಡಿದ್ರೆ ನಾಳೆ 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 ಅಂತೀರಲ್ಲ. ಈ ತರ ನಾಳೆಗಳು ಎಷ್ಟೋ ಆಗಿದೆ. 3 ತಿಂಗಳಿಂದ ಮನೆ ಬಾಡಿಗೆ ಬೇರೆ ಕಟ್ಟಿಲ್ಲ. ಮನೆ ಹತ್ರ ಓನರ್ ಬಂದು ಬೈಕೊಂಡು ಹೋದ್ರು. ಹೇಳ್ದೆ ತಾನೆ, ಮನೆ ಓನರ್ ಜೊತೆ ನಾನು ಮಾತಾಡ್ತೀನಿ. ಹೋಗೆ ಒಳಗಡೆ. ರೀ, ನೀವು ದುಡ್ದಿದ್ದ ದುಡ್ಡೆಲ್ಲ ಈ ತರ ಕುಡ್ಕೊಂಡು ಬಂದ್ರೆ ಎಲ್ಲಿಂದ ತಂದು ಕಟ್ತೀರಾ ರೀ? ಇವಾಗ ನೀನು ಏನು ಮಾಡಬೇಕು ಅಂತ ಇದೀಯಾ? ನಾನು ನಾಳೆಯಿಂದ ಕೆಲ್ಸಕ್ಕೆ ಹೋಗ್ತೀನಿ ರೀ. ಏನೋ? ನೀನು ಕೆಲ್ಸಕ್ಕೆ ಹೋಯ್ತೀಯ? ಬೇಡ, ನೀನು ಯಾವ ಕೆಲ್ಸಕ್ಕೆ ಹೋಗೋದು ಬೇಡ. ಹೋಗ್ಲಿಲ್ಲ ಅಂದ್ರೆ ನಾಳೆಯಿಂದ ಮಣ್ಣು ತಿನ್ಬೇಕಾಗುತ್ತೆ ರೀ. ನನ್ನ ಮಗಳು ಭವಿಷ್ಯಕ್ಕೋಸ್ಕರನಾದ್ರೂ ನಾಳೆಯಿಂದ ಕೆಲ್ಸಕ್ಕೆ ಹೋಗ್ತೀನಿ ರೀ ನಾನು. ಹೋಗೆ, ನಾಳೆಯಿಂದ ನೀನು ಅದೆಷ್ಟು ಕೋಟಿ ಸಂಪಾದನೆ ಮಾಡ್ತೀಯ ನಾನು ನೋಡ್ತೀನಿ. ಎಣ್ಣೆ ಖಾಲಿನೇ ಆಗ್ಬಿಟ್ಟದಳಪ್ಪ. ಅವ್ನು ಯಾವನ್ ಕುಡ್ಕಂದ? ಅಪ್ಪ, ಇಲ್ಲಿ ನೋಡಿ ಹೊಸ ಬಟ್ಟೆ. ಯಾರವ್ವ ಕೊಡಿಸ್ತಾರೋ? ಮಮ್ಮಿ ಕಣ್ ಪಪ್ಪ. ನನ್ನ ಫ್ರೆಂಡ್ಸ್ಗೆಲ್ಲ ತೋರಿಸ್ಕೊಬರ್ತೀನಿ. ಇವಳು ಕೆಲ್ಸಕ್ಕೆ ಹೋಗಿ 2 ದಿವಸನೂ ಆಗಿಲ್ಲ. ದುಡ್ಡೆಲ್ಲಿಂದ ಬತ್ತು ಕಾಣಲ್ಲ. ಅಕ್ಕ, ಏನಣ್ಣ? ಒಂದು ಚಿತ್ರಾನ್ನ ಕೊಡಿ. ತಗೊಳ್ಳಿ ಅಣ್ಣ. ಓಹೋ, ಸೋಮಣ್ಣವರು, ಇದೇನಣ್ಣ ಹೋಟ್ಲು ಬಂದು ಚಿತ್ರಾನ್ನ ತಿಂತ ಇದೆಯೇ? ಯಾಕೆ ನೀನು ಹೆಂಡ್ತಿ ನಿಮ್ಮ ಮನೆಯಲ್ಲಿ ಅಡುಗೆ ಮಾಡಿಲ್ವಾ? ನಾನೇನಾದರೂ ಹೋಟ್ಲಲ್ಲಿ ಬಂದು ಚಿತ್ರಾನ್ನ ತಿಂದರೆ ನಿನಗೇನಾದರೂ ತೊಂದರೆಯಾ? ಅಯ್ಯಯ್ಯಪ್ಪ, ನೀನೆಲ್ಲಾರ ತಿಂದ್ರು ನನಗೇನಪ್ಪ ತೊಂದರೆ? ಸುಮ್ಮನೆ ಕೇಳಿದೆ, ಅಕ್ಕ ಅಷ್ಟೊಂದು ಕೋಪ ಮಾಡ್ಕೊಂಡಿಯೇ? ಯಾರಣ್ಣ ಅವರು? ಇವನ ನಮ್ಮ ಮನೆ ಪಕ್ಕದಲ್ಲೇ ಇರೋದು. ಇವ್ ನೋಡಿದ್ರೆ ಇಲ್ಲಿ ಬಂದು ಚಿತ್ರಾನ್ನ ತಿಂತವನೆ. ಅವಳ ಹೆಂಡತಿ ಬೇರೆ ಜೊತೆ ಮಸಾಲೆ ದೋಸೆ ತಿಂತವಳೆ. ಅಯ್ಯೋ, ಕಾಲ ಬದಲಾಗೋಯ್ತು ಬಿಡೋಣ. ಕಾಲ ಏನ್ ಮಾಡದ್ಲಾ? ಇವ್ನ ಹಿಂಗ್ ಕುಡ್ಕೊಂಡ್ ಮನೆಗೆ ಏನು ತಂದಾಕ್ಲಿಲ್ಲ ಅಂದ್ರೆ ಅವಳು ತಾನೇ ಏನ್ ಮಾಡೋಳು? ನಿಂತ್ಕಳೆ, ನಾನು ನಿನ್ನ ಕೆಲ್ಸಕ್ಕೆ ಹೋಗ್ಬೇಡ ಅಂತ ಹೇಳ್ದೆ ತಾನೆ? ಇವಾಗ ಏನಾಯ್ತು? ಏನಾಯ್ತಾ? ಯಾಕೆ ನಿನಗೆ ಗೊತ್ತಿಲ್ವೇನೆ?
ಅದು ಯಾವನ ಜೊತೆನೋ ಮಸಾಲೆ ದೋಸೆ ತಿನ್ನಕ್ಕೆ ಹೋಗಿದ್ದಲ್ಲ, ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡಿದೀಯಾ? ತಿನ್ನಿದ್ದೀನಿ ಏನಂತ? ಓ ನಿನ್ಗೂ ಗೊತ್ತಾಗೋಯ್ತಾ ಇದು? ನಿನ್ಗಂತ ನಮ್ಮನ್ನ ಸಾಕೋ ಯೋಗ್ಯತೆ ಇಲ್ಲ. ನಾನಾದ್ರೂ ಕೆಲ್ಸಕ್ಕೆ ಹೋಗಿ ದುಡ್ದು ಮನೆ ನಡೆಸ್ಕೊಂಡು ಹೋಗ್ತೀನಿ, ದಾರಿ ಬಿಡು. ಏಯ್, ನಾನು ಹಿಂಗೆ ತಾಲಿ ಕಟ್ಟಿರೋ ಗಂಡ ಕಾಣೆ. ಕೆಲ್ಸಕ್ಕೆ ಹೋಗ್ಬೇಡ ಅಂದ್ರೆ ಹೋಗ್ಬೇಡ ಅಷ್ಟೇ. ಗಂಡನ? ಯಾವ ಸೀಮೆ ಗಂಡ ನೀನು? ಮದುವೆ ಆಗ್ಬಿಟ್ಟು ಮಗು ಹುಟ್ಟಿಸ್ಬಿಟ್ರೆ ಗಂಡ ಅಲ್ಲ ರೀ. ಯಾವತ್ತಾದ್ರೂ ನನ್ನ ಕಷ್ಟ ಏನು, ನನ್ನ ಮಗು ಕಷ್ಟ ಏನು ಅಂತ ವಿಚಾರಿಸಿದ್ದೀರಾ? ಎಲ್ಲ ನೋಡ್ಕೊಂಡು ಸುಮ್ಮನೆ ಇರಂಗಿದ್ರೆ ಇರು, ಇಲ್ಲ ಅಂದರೆ ನನ್ನ ಮಗಳು ಕರ್ಕೊಂಡು ನಾನು ಬೇರೆ ಮನೆ ನೋಡಬೇಕಾಗುತ್ತೆ. ಇವಾಗೇನು ನಾನು ಕೆಲ್ಸಕ್ಕೆ ಹೋಗ್ಬೇಕು ತಾನೆ? ನಾನು ಕುಡಿಯೋದು ಬಿಡ್ಬೇಕು ತಾನೆ? ನಾನು ಕುಡಿಯೋದು ಬಿಡ್ತೀನಿ, ನೀನು ಕೆಲ್ಸಕ್ಕೆ ಹೋಗ್ಬಾರ್ದು. ನಡಿ ಮನೆಗೆ. ಏನೇ ಅಷ್ಟು ಹೇಳಿದ್ರು ನನ್ನ ಮಕ್ಕ ನೋಡ್ತಾ ಇದೆಯಲ್ಲ, ನಡಿಯ ಮನೆಗೆ. ಮುನಿಯಾ, ನಾಳಿಕೆ ಕಳೆ ಕಿಲ್ಸಕ್ಕೆ 4 ಹೆಣ್ಣಾಳು ಕಳಿಸು ನಮ್ಮ ಗದ್ದೆ ಹತ್ರಕ್ಕೆ. ಹಾಂ ಮಿಸ್ ಮಾಡಬೇಡ, ಕಳಿಸು. ಅಣ್ಣ, ನಿಮ್ಮ ತೋಟದಲ್ಲಿ ಕೂಲಿ ಕೆಲಸ ಮಾಡ್ತೀನಿ. ದಿನಕ್ಕೆ ಎಷ್ಟು ಕೊಡ್ತೀರಾ ಅಣ್ಣ? ದಿನ 500 ರೂಪಾಯಿ ಕೊಡ್ತೀನಿ. ಕೆಲಸ ಮಾಡ್ತೀನಪ್ಪ? ಹ್ಞೂ ಅಣ್ಣ, ಮಾಡ್ತೀನಿ. ಅಲ್ಲಿ ಗುದ್ಲಿ ಐತೆ, ಅದನ್ನ ತಗೊಂಡು ತೆಂಗು ಸಸಿ ಸುತ್ತ ಕಳೆ ಕಿತ್ಕೊಂಡೆ ಕ್ಲೀನ್ ಮಾಡ್ಕೋಬಪ್ಪ. ಸರಿ ಅಣ್ಣ, ಆಯಿತು. ಲೇ ರೂಪಾ, ತಗೋ, ನಿನಗೆ ಸೀರೆ, ನಿನ್ನ ಮಗುಗೆ ಬಟ್ಟೆ. ನಾನಿವಾಗ 500 ರೂಪಾಯಿ ದುಡಿತಾ ಇದ್ದೀನಿ. ನಾವು ಬದುಕಕ್ಕೆ ಅಷ್ಟು ಸಾಕಲ್ವಾ? ರೀ, ನಾವು ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ? ಸರಿ, ಇಲ್ಲೇ ಏಳೂರಮ್ಮನ ದೇವಸ್ಥಾನ ಆಯ್ತಲ್ಲ, ಹೋಗೋಣ. ನೀನು ಬೇಗ ರೆಡಿಯಾಗು, ನಾನು ಬೇಗ ರೆಡಿಯಾಗಿ ಬರ್ತೀನಿ. ಸರಿ ರೀ, ನಾನು ರೆಡಿ ಆಗ್ತೀನಿ. ಹ್ಞೂ ಸರಿ. ರೀ, ಆ ಪಾರ್ಕ್ ಹತ್ರ ಸ್ವಲ್ಪ ಹೊತ್ತು ಕೂತಿದ್ದೋಗೋಣ. ಮಮ್ಮಿ ಅಲ್ಲಿ ಆಟ ಆಡ್ತಾ ಇರ್ತೀನಿ. ಸರಿ, ಹೋಗು. ಹಾಯ್ ರೂಪಾ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಎಷ್ಟು ದಿನ ಆಯಿತು ನಿಮ್ಮನ್ನ ನೋಡಿ. ಕೆಲಸ ಬಿಟ್ಬಿಟ್ರಾ? ನಿಮ್ಮ ಹುಡುಗ ನಿನ್ನೆ ಹುಡುಕ ಬಂದವನೇ. ಮಾತಾಡೋಗು ರೂಪಾ. ನೀನು ಈ ಜನ್ಮದಲ್ಲಿ ಸರಿ ಹೋಗಲ್ಲ. ನಾನು ಬದಲಾದೆ, ನೀನು ಬದಲಾಯ್ತೀಯ ಅನ್ಕಂಡೆ, ಆಗಲಿಲ್ಲ. ಯಾವತ್ತಿದ್ರೂ ನಾಯಿ ಬಾಲ ಡಂಕೆ. ಹುಡುಕ ಬಂದವನೇ, ಹೋಗು. ಅದೇನು ಮಾತಾಡ್ತೀಯ ಮಾತಾಡೋಗು. ರೂಪಾ, ಯಾರಮ್ಮ ಇವರು? ಯಾಕೆ ಹೀಗೆ ಮಾತಾಡ್ತಾ ಇದ್ದಾರೆ? ಅಣ್ಣ, ಒಂದು ನಿಮಿಷ ಇರಿ ಅಣ್ಣ, ಬೇಜಾರಾಗ್ಬೇಡಿ. ರೀ, ನಮ್ಮ ಬಗ್ಗೆ ನೀವು ತುಂಬ ತಪ್ಪು ತಿಳ್ಕೊಂಡಿದ್ದೀರಾ. ಅವತ್ತೇನಾಯ್ತು ಗೊತ್ತಾ? ಏನಾಯ್ತು? ಅಯ್ಯೋ, ಟೈಮ್ ಆಯಿತು, ಇಷ್ಟೊತ್ತಾದ್ರೂ ಬಸ್ಸೇ ಬರಲಿಲ್ವಲ್ಲ. ರೂಪಾ ಅವರೇ, ಆಫೀಸ್ಗಾ? ಹೌದಣ್ಣ. ಬನ್ನಿ, ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ, ಹಾಗೆ ಡ್ರಾಪ್ ಮಾಡ್ತೀನಿ. ಅಯ್ಯೋ ಪರವಾಗಿಲ್ಲ, ನಿಮ್ಗೆ ಯಾಕೆ ತೊಂದರೆ? ಬಸ್ ಬರುತ್ತೆ, ನಾನು ಬಸ್ಸಲ್ಲೇ ಬರ್ತೀನಿ. ಅಣ್ಣ ಅಂತಿದ್ಯಾ? ಹಂಗಂದ್ಮೇಲೆ ನಿನ್ನ ತಂಗಿ ತಾನೆ? ಅದು ಅಲ್ಲದೆ ಇಬ್ರು ಒಂದೇ ಆಫೀಸಲ್ಲಿ ಕೆಲಸ ಮಾಡ್ತೀವಿ. ನಾನು ಅದೇ ಆಫೀಸ್ಗೆ ತಾನೇ ಹೋಗ್ತಿದ್ದೀನಿ. ಬನ್ನಿ, ಹಂಗೆ ಡ್ರಾಪ್ ಮಾಡ್ತೀನಿ. ಅಣ್ಣ, ಇಲ್ಲೇನಕ್ಕೆ ನಿಲ್ಸಿದ್ರಿ? ಈ ಹೋಟೆಲ್ ಮಸಾಲೆ ದೋಸೆ ತುಂಬಾ ಚೆನ್ನಾಗಿರುತ್ತೆ, ಬಾ ತಿನ್ಕೊಂಡು ಹೋಗದ. ಬೇಡ ಅಣ್ಣ, ಪರವಾಗಿಲ್ಲ. ನಡಿಯಮ್ಮ, ಪರವಾಗಿಲ್ಲ. ತಿನ್ನಿದ್ದೀನಿ, ಚೆನ್ನಾಗಿರುತ್ತೆ. ಇವಳು ನಮ್ಮನೆ ಪಕ್ಕದಲ್ಲಿ ಇರೋದಲ್ವಾ? ಇದ್ಯಾವ ಜೊತೆಲ್ಲ ಮಸಾಲೆ ದೋಸೆ ತಿಂತಾವಳಲ್ಲ, ನಮ್ಗೆ ಯಾಕೆ ಬೇಕು? ಮತ್ತೆ ಅವತ್ತು ನಿನಗೆ ಮಲ್ಲಿಗೆ ಹೂವು ಕೊಡ್ಸಿದ್ದು? ಅಯ್ಯೋ, ಅವ್ರು ತಗೊಂಡ್ರು, ನನ್ನ ಕಸಲ್ಲಿ ನಾನು ತಗೊಂಡೆ. ಅಣ್ಣ, ಹೂವ ತಗೊಳ್ಳಿ. ಎಷ್ಟಮ್ಮ? ಮೊಳ 20 ರೂಪಾಯಿ. ರೂಪ ಅವ್ರೆ, ನೀವು ತಗೊಳ್ಳಿ, ನಾನು ದುಡ್ಡು ಕೊಡ್ತೀನಿ. ಪರವಾಗಿಲ್ಲ ಅಣ್ಣ, ನನ್ನ ಹತ್ರನೂ ಕಾಸಿದೆ, ನಾನು ತಗೊಳ್ತೀನಿ, ನೀವು ತಗೊಳ್ಳಿ. ಅದನ್ನ ನೋಡಿ ನೀವು ತಪ್ಪಾಗಿ ತಿಳ್ಕೊಂಡ್ರಿ ಅಷ್ಟೇ. ಥ್ಯಾಂಕ್ಸ್ ಅಣ್ಣ, ನಿಮ್ಮಿಂದ ನಮ್ಮ ಫ್ಯಾಮಿಲಿ ಸರಿ ಹೋಯ್ತು. ನನ್ನಿಂದ ಫ್ಯಾಮಿಲಿ ಸರಿ ಹೋಯ್ತಾ? ಸರಿ ಸರಿ, ಏನೋ ಸರಿಯಾಗಿದ್ರೆ ಸರಿ. ಇಲ್ಲಿ ಏನು ನಡೀತೈತೆ ಅಂತಾನೆ ಗೊತ್ತಾಯ್ತಿಲ್ಲ. ಬರ್ತೀನಿ. ಕೇಳಿದ್ದು ಸುಳ್ಳಾಗಬಹುದು,
ನೋಡಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು. ಚಿತ್ರ ನೋಡಿದ್ರಲ್ಲ, ನಾವು ನಮ್ಮ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡಲಿಲ್ಲ ಅಂತಂದರೆ ಏನೆಲ್ಲ ಅನಾಹುತಗಳಾಗ್ಬೋದು ಅನ್ನೋದನ್ನ ಈ ಕಿರುಚಿತ್ರದಲ್ಲಿ ನಾವು ನಿಮಗೆ ತೋರಿಸಿದ್ದೀವಿ. ಈ ಕಿರುಚಿತ್ರ ನಿಮ್ಗೆ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸು, ನಿಮ್ಮ ಫ್ಯಾಮಿಲಿಗೂ ಶೇರ್ ಮಾಡಿ. ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೆಕ್ಸ್ಟು ನಾವು ಯಾವುದೇ ಒಂದು ಕಿರುಚಿತ್ರಗಳು ಹಾಕಿದ್ರೂ ಒಂದು ನೋಟಿಫಿಕೇಷನ್ ಮೂಲಕ ನಿಮಗೆ ಬರುತ್ತೆ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.